ಶಾಂತಕ ಬಿಟ್ಟು ಬಂದ್ಬಿಡೋಣ ಅಂತ. ಮತ್ತೆ 6 ತಿಂಗಳು ಆತ, ಬಣೆತನೂ ಮುಗೀತು, ಪುಣ್ಯಕ್ಕೆ ದೇವ್ರ ದಯದಿಂದ ಎಲ್ಲ ಚಲೋತ್ತಂಗೆ ನಡೀತು. ಅದಕ್ಕೆ ಖುಷಿ ಒಂದು ಅಂಗಿ ತಂದು ನಾಳೆಕಿನ್ ಕರ್ಕೊಂಡೋಗಿ ಅಲ್ಲಿ ಗಂಡ ಮನೆಗೆ ಬಿಟ್ಟು ಬರೋಣ ಅಂತ. ಗಂಡ ಬರ್ತಾನೆ ಸುಮ್ಮನೆ, ಗಂಡ ಅತ್ತಿ ಯಾರ ಬರ್ಲಿ, ಇಲ್ಲ ಗಂಡ ಬರ್ಲಿ, ಬಂದು ಕರ್ಕೊಂಡು ಹೋಗ್ಲಿ, ನೀವು ಓಕೆನ? ಅಯ್ಯೇ ಪದ್ಧತಿ ಮರ್ತಿ ಹಂಗ? ಹೌದಾ, ನಾನು ಇದ್ದೂರಾಗ ಅಲ್ಲ, ಅದಕ್ಕೆ ಹಂಗಾರ ಕರ್ಕೊಂಡು ಹೋಗ್ಬಿಟ್ಟು ಬಂದ್ರಾತ ಅಂತ ಮಾಡಿದೆ. ಆಯ್ತು ಬಿಡು ಹೋಗ್ಲಿ, ಮತ್ತೆ ಅವರ ಬಂದು ಕರ್ಕೊಂಡು ಹೋಗ್ತಾರಂದ್ರೆ ಕರ್ಕೊಂಡು ಹೋಗ್ಲಿ, ಚಲೋ ಆತ. ನಿನ್ನ ಗಂಡಗೆ ಹೇಳು, ಬಂದಿರ್ತಾನ ಅದನ್ನ ಇಲ್ಲಿ ನೋಡಕ್ಕೆ. ಬಂದಿರ್ತಾರ. ನಿನ್ನ ಗಂಡಗೆ ಹೇಳವಾ ಬಂದು ಕರ್ಕೊಂಡು ಹೋಗಂತೇಳಿ. ಏನ ಈಗ ಅಲ್ಲಿಂದ ಗಂಡ ಮನೆಯಿಂದ ಇವ್ರು ಕರ್ಕೊಂಡು ಬಂದಿರ್ತಾರ, ಇತ್ತು ಅವ್ರ ಮನೆಯಿಂದ ಲೆಕ್ಕದಂತ ನೋಡಿದ್ರೆ ಅವ್ರು ಕರ್ಕೊಂಡು ಹೋಗ್ಬೇಕು. ಹ್ಞೂ ದೊಡವ ಹೇಳ್ತೇನೆ, ಅದಕ್ಕೇನಂತ. ಅವ್ರ ಮೊನ್ನೆ ಕರ್ಕೊಂಡು ಹೋಗ್ಲಾ, ಎಂದ್ ಬರ್ತಿ, ಎಂದ್ ಕಳಿಸ್ತಾರ ಅಂತೇಳಿ ಈ ಸಲ ಕೇಳಿದ್ರೆ ನಾನು ಏನಪ್ಪ ಗೊತ್ತಿಲ್ಲ, ಕೇಳಿ ಹೇಳ್ತಂತ ತಡ್ರಿ ಅಂತೇಳಿ ಸುಮ್ಮನಾಗಿದ್ದೆ. ಮತ್ತೆ ಈಗ ಆತ ಹೇಳ್ತಂತ ತಗೋರಿ, ಬಂದು ಕರ್ಕೊಂಡು ಹೋಗ್ರಿ ಅಂತೇಳಿ ಬರ್ತಾರ. ಮತ್ತೆ ಶಾಂತಕ್ಕ ಅಂಗಿ ಈಗ ನನ್ನ ಮಗ್ ಹೇಳ್ಬೇಕವ ತರಾಕ, ಎಂತ ತರ್ತತೆ ಏನವ ಹುಡುಗ ಗೊತ್ತಾಗೋದಲ್ಲ, ಅದಕ್ಕೊಂದು ಸಣ್ಣ ಹುಡುಗೊಂದು ಅಂಗಿ ತರಕ್ಕೆ ಗೊತ್ತಾಗಲ್ಲ ಅನ್ನೋಕೇನ, ಗೊತ್ತಾಗತ್ತವ ತರ್ತಾರೆ. ಎಲ್ರಿಗೂ ನಮಸ್ಕಾರ. ಕ್ಯೂರ್ ಸ್ಕಿನ್ ಅನ್ನೋ ಒಂದು ಪ್ರಾಡಕ್ಟ್ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಕ್ಕೆ ಬಂದೀನಿ. ಆ ಪ್ರಾಡಕ್ಟ್ನ ನಾನು ಕೂಡ ಯೂಸ್ ಮಾಡೀನಿ. ಕ್ಯೂರ್ ಸ್ಕಿನ್ ಅನ್ನೋ ಒಂದು ಆ್ಯಪ್ನ ನೀವು ಪ್ಲೇಸ್ಟೋರ್ ಒಳಗೆ ಹೋಗಿ ಡೌನ್ಲೋಡ್ ಮಾಡ್ಕೊರಿ. ಅಲ್ಲಿ ರಿಜಿಸ್ಟರ್ ಆದರೆ ಒಂದು ಕ್ಯೂರ್ ಸ್ಕಿನ್ ಅನ್ನೋ ಒಂದು ಪ್ರಾಡಕ್ಟ್ನ ನೀವು ತರಿಸ್ಕೋಬೋದು. ರಿಜಿಸ್ಟರ್ ಆದಮೇಲೆ ಅವರು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ. ನಿಮ್ಮದು ಆ್ಯಕ್ನಿ ಸ್ಕಿನ್ನ, ಆಯಿಲ್ ಸ್ಕಿನ್ ಇದೆಯಾ ಅಥವಾ ಆ್ಯಕ್ನಿ ಪಿಂಪಲ್ಸ್ ಇದೆಯಾ, ಈ ಥರ ಪ್ರಶ್ನೆಗಳನ್ನ ಅವ್ರು ಕೇಳ್ತಾರೆ. ಅದಕ್ಕೆಲ್ಲ ನೀವು ಉತ್ತರ ಕೊಡಬೇಕಾಕೈತಿ. ಅಷ್ಟೇ ಅಲ್ಲ, ಅವರು ನಿಮ್ಮ ಸ್ಕಿನ್ ಕೂಡ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿ ನಿಮ್ಮ ಫೋಟೋನ, ಅಲ್ಲಿರೋಂಥ ಮಾರ್ಕ್ಸ್, ಪಿಂಪಲ್ ಇವುಗಳನ್ನೆಲ್ಲ ಮಾರ್ಕ್ ಮಾಡಿಟ್ಕೊಂಡು ನಿಮ್ಮ ಸ್ಕಿನ್ನಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನು ಕೂಡ ಅವ್ರು ಹೇಳ್ತಾರೆ. ನಿಮ್ಮ ಸ್ಕಿನ್ನಿಗೆ ಮ್ಯಾಚ್ ಆಗುವಂಥ ಪ್ರಾಡಕ್ಟ್ನ ಅವ್ರು ಕಳಿಸ್ತಾರೆ. ಏನಪ್ಪ ಅಂತಂದರೆ ಫಸ್ಟ್ ಅವರು ನನಗೆ ಫಸ್ಟ್ ಐರನ್ ಕಂಟೆಂಟ್ ಕಡಿಮೆ ಇರೋದಕ್ಕೋಸ್ಕರ ಒಂದು ಸಚೆಟ್ನ ಕೊಟ್ಟಿದ್ರು, ಊಟಕ್ಕಿಂತ ಮುಂಚೆ ನೀರೊಳಗೆ ಹಾಕೊಂಡು ಕುಡಿಯುವಂಥದ್ದು. ಮತ್ತು ಒಂದು ಕ್ಯೂರ್ ಸ್ಕಿನ್ ಫೇಸ್ ವಾಶ್ನ ಅವ್ರು ಕೊಡ್ತಾರೆ. ಅದು ನಿಮಗೆ ಆಯಿಲ್ ಕಂಟ್ರೋಲ್ ಮತ್ತು ನಿಮ್ಮ ಸ್ಕಿನ್ನ ಸಾಫ್ಟ್ ಮಾಡ್ತೈತಿ, ಪಿಂಪಲ್ನ ಆದಷ್ಟು ಕಡಿಮೆ ಮಾಡ್ತೈತಿ. ಜೊತೆಗೆ ಒಂದು ಆ್ಯಕ್ನಿ ಪಿಂಪಲ್ ಅನ್ನೋಂಥ ಒಂದು ಕ್ರೀಮ್ ಕೂಡ ಕೊಟ್ಟಿರ್ತಾರೆ. ಅದನ್ನು ನಿಮ್ಮ ಪಿಂಪಲ್ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ನೀವು ಅದನ್ನ ಅಪ್ಲೈ ಮಾಡಬೇಕು. ಕ್ಯೂರ್ ಸ್ಕಿನ್ ಅವ್ರದ್ದು ಮಾಯ್ಶ್ಚರೈಸರ್ ಕೂಡ ಕೊಡ್ತಾರೆ. ಅದು ನಿಮ್ಮ ಸ್ಕಿನ್ ಮೇಲೆ ನಿಮ್ಮ ಆಯಿಲ್ ಕಂಟ್ರೋಲ್ ಮಾಡಿ ನಿಮ್ಮ ಸ್ಕಿನ್ ಆದಷ್ಟು ಡ್ರೈ ಆಗಿರ್ತೈತಿ. ಅದಾದಮೇಲೆ ಕ್ಯೂರ್ ಸ್ಕಿನ್ ಅವ್ರದ್ದೇ ಸನ್ಸ್ಕ್ರೀನ್ನ ಕೂಡ ಕೊಡ್ತಾರೆ. ಇದನ್ನು ನೀವು ಮನೆ ಒಳಗಿದ್ದಾಗೂ ಹಚ್ಕೋಬೇಕು, ಹೊರಗೆ ಹೋದಾಗೂ ಹಚ್ಕೋಬೇಕು. ಇದನ್ನು ನೀವು ಡೈಲಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಬ್ರೈಟ್ ಆಗ್ತೈತಿ ಮತ್ತು ಸನ್ನಿಂದ ಪ್ರೊಟೆಕ್ಷನ್ ಸಿಗ್ತೈತಿ. ಅದು ನಿಮ್ಮ ಸ್ಕಿನ್ಗೆ ಪೂರ್ತಿಯಾಗಿ ಪ್ರೊಟೆಕ್ಷನ್ ಕೊಡ್ತೈತಿ. ಟೋಟಲ್ 4 ಪ್ರಾಡಕ್ಟ್ನ ಕೊಡ್ತಾರೆ ಅವರು. ಕ್ಯೂರ್ ಸ್ಕಿನ್ ಅವ್ರದ್ದು ಫೇಸ್ ವಾಶ್ ಮತ್ತು ಆ್ಯಕ್ನಿ ಪಿಂಪಲ್ ಕ್ರೀಮ್ ಮತ್ತು ಮಾಯ್ಶ್ಚರೈಸರ್, ಆಯಿಲ್ ಕಂಟ್ರೋಲ್ ಇರೋವಂಥದ್ದು ಮತ್ತು ಸನ್ಸ್ಕ್ರೀನ್ ಮತ್ತು ಸಾಚಿಟ್, ಇದೆಲ್ಲದನ್ನು ಅವರು ಕೊಡ್ತಾರೆ. ನಿಮ್ಮ ಸ್ಕಿನ್ನಿಗೆ ಮ್ಯಾಚ್ ಆಗುವಂಥ ಪ್ರಾಡಕ್ಟ್ಗಳನ್ನ ಅವರು ಕಳಿಸ್ತಾರೆ. ದಯವಿಟ್ಟು ಲೇಟ್ ಮಾಡಬೇಡಿ, ತೊಗೊಳ್ರಿ. ಪಿನ್ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ಕೂಪನ್ ಕೋಡ್ನ ಯೂಸ್ ಮಾಡಿ. ಬೀಯಿಂಗ್ UK 100 ಅನ್ನೋ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡೋದ್ರಿಂದ ನಿಮಗೆ 100 ರೂಪೀಸ್ ಡಿಸ್ಕೌಂಟ್ ಸಿಗ್ತೈತಿ. ಆಮೇಲೆ ಹೌದು, ಹುಟ್ಟಿದ ಕೋಣಿ ನೋಡಕ್ಕೆ ಮತ್ತೆ 20 ದಿನ ಆಗಿನ ಬರ್ಬೇಕು ನೋಡು, ತಿಂಗಳು ತುಂಬೋದ್ರೊಳಗೆ. ದೊಡ್ಡವ ಬರ್ತೀನಿ. ಅಲ್ಲ, ನೀವೇ ಯಾವಾಗ ಕರ್ಕೊಂಬರ್ತೀರಿ ಹೋಗಿ ಪವಿತ್ರನ್ನ? ಮತ್ತು ಹೊತ್ತು ಭಾಳ ಆತವ, ಮತ್ತೆ ಇಕ್ಕಿದ 6 ತಿಂಗಳು ಆತಂತಂದ್ರೆ ಆಕಿದ ಇದನ್ನ ಹೆಚ್ಚಿನ ಆತಲ್ಲ, ಯಾಕೆ? ಅಯ್ಯೋ, ಮೊನ್ನೆ ಕರ್ಕೊಂಬರ್ತೇನೆ ಅಂದೆ, ಅವ್ರಪ್ಪ ಇನ್ನೊಂದು ದಿನ ಇಟ್ಕೊತೇನೆ ಅಂತಂದ್ರೆ, ಹಂಗಾಗಿ ನಾನು ಸುಮ್ಮನಾದೆ. ಈಗ ಆತಿಕಿನ ಕಳಿಸಿದೆ ಅಂದ್ರೆ ಈಗ ಅವ್ರಿಗೆ ಆಕಿನ ಕರ್ಕೊಂಡ ಬರೋದೀಗ. ಹೌದನ? ಆಯ್ತಾ, ನನ್ನ ಸಸಿಗೂ ಒಂದು ಹೆಣ್ಣಾಗೈತಿ, ಚಲೋ ಆತವ. ಇವ ದೇವ್ರ ದಯದಿಂದ ಒಂದು ಹೆಣ್ಣು ಆತಲ್ಲ. ಹೆಂಗೆ ಕರ್ಕೊಂಬರ್ಬೇಕ? ಇನ್ನೂ ತಡ, ಇನ್ನೊಂದು 2-3 ತಿಂಗಳು ಆಕತಿ. ನನ್ನ ಮಗಳು ಬರ್ತಾನೆ ಅಂತೇಳಿ ನಿನ್ನೆ ನನ್ನ ಗಂಡನ ಮೊಬೈಲಿಗೆ ಒಂದು ಫೋನ್ ಮಾಡಿತ್ತಪ್ಪ. ಯಾವ್ದು ಬರ್ತೈತಿ, ಯಾವಾಗ ಬರ್ತೈತಿ? ಎದಕ್ಕ ಶಾಂತಕ ಹಂಗೇನ? ಬಾ ಹೆಂಗದಾರ ನೋಡಿ ಗೆಳತ್ಯಾರ. ನನ್ನೊಂದು ಮಾತ್ರ ಕರಿತೀರನ, ನಿಮ್ಮ ಇಷ್ಟ, ಆರಾಮ್ ಕೂತ್ ಬಿಡ್ತೀರಿ ಬಂದಿಲ್ಲಿ. ಶಾಂತಕ್ಕಂತರೂ ಯಡಿಯೂರಪ್ಪ ಇದ್ದಂಗ, ಕೈಗೆ ಸಿಗೋದಿಲ್ಲ. ಹಂಗ ಹುಡುಕ್ಬೇಕು ಒಂದು ಅತಿ ಎಲೆದಾಳ ಅಂತೇಳಿ, ಗೊತ್ತನ? ಅಲ್ಲ ಶಾಂತಕ, ಮನೆ ಕಡೆ ಹೋದ್ರೆ ಸಿಗಂಗೆ ಇಲ್ಲಲ್ಲ ನೀನೇ? ಹಂಗೇನಿಲ್ಲಲೇಪ್ಪ, ಮನ್ಯಾಗ ಏನು ಮಾಡ್ಬೇಕವ, ಖಾಲಿ ಕುಂತು ಬ್ಯಾಸರ್ಕತೆ. ಇರು ಕೆಲಸ ಮಾಡಿ ಮುಗಿಸಿರ್ತೀನಿ. ಈಗ ಮೊದ್ಲು ನಂಗೆ ದನ ಆಕಳನೂ ಇಲ್ಲ, ಮೊನ್ನೆ ಎಲ್ಲ ಮಾರೇವಿ, ನೋಡ್ಕೊಳಕ್ ಆಗಂಗಿಲ್ಲ ನನಗೆ ಒಬ್ಬಾಕಿಗೆ ಎಲ್ಲ ಅಂತ ಹೇಳೀನಿ. ಮತ್ತು ಈಗ ಮಳೆಗಾಲ ಮುಗಿತಲ್ಲ, ಮತ್ತು ಮಳೆಗಾಲ ಮುಗಿತಿದ್ದಂಗೆ ಒಂದು ಯಾವ್ದಾರ ಆಕಳ ತೊಗೊಂಬರೋನು ಗಬ್ಬಿದ್ದಿದ್ದು ಅಂತ ಹೇಳ್ಯಾರ. ಇಳಿತ್ಲೆ ಹಾಲಕ್ಕವ ಮತ್ತು ಮನೆಗೆ. ಈಗ ಸದ್ಯಕ್ಕಂತರೂ ದನ ಕರದ ಕೆಲಸ ಇಲ್ಲ. ಇನ್ನು ಮನೆಯಿಂದ ಏಟ್ ಕೆಲಸ ಅನ್ನಬೇಕಿದೆ ನನ್ನ ಗಂಡನ ದೊಡ್ಡ. ಅದು ಮನ್ಯಾಗ ಮುಣ್ತಾರ ಮುಣ್ಣೋದಿಲ್ಲ, ಅವ್ರದ್ದು ಲೆಕ್ಕ ಇರಂಗಿಲ್ಲ. ಶಾಂತಕ್ಕ, ಮೊನ್ನೆ ಚೆನ್ನಿ ಮನೆ ಕಡೆ ಗೌಡ್ರು ನೋಡಿನಿ ನೀವು ರಾತ್ರಿ. ಅಯ್ಯೋ ದೇವ್ರೇ ಟೀ, ಇದೇನು ಹೊಸ್ತಾ ನನಗೆ ಎಲ್ಲ ಗೊತ್ತಿದ್ದಿದ್ರೆ ಅಡೆ. ಚೆನ್ನಿ ಮನೆ ಕಡೆ ಇರಲಿ, ಅವ್ರವ್ನ ಮನೆ ಕಡೆ ಇರಲಿ, ಹಾಳಾಗೋಲತ್ತ. ಎಲ್ಲ ನೋಡಿ ಕೇಳಿ ಸಾಕಾಗೈತ್ಲೆ ನನಗೂ. ಏನು ಬರ್ಬತ್ತು ವಯಸ್ಸ, ಗಂಡ ಲೊಕ್ಕನಂತೆ ಬೇಸರ ಮಾಡ್ಕೊಳಕ್ಕೆ. ಎಲ್ಲಾರ ಹೋಲೆವ ತಾಯಿ, ನನ್ನ ಕೈಲಂತರೂ ಆಗೋದಿಲ್ಲ. ಏನಾರ ಮಾಡ್ಕೊಲಿ, ಎಲ್ಲಾರ ನೋಡ್ಕೊಲಿ. ಹೌದನ ಶಾಂತಕ್ಕ? ಹೋಗ್ಲಿ ಬಿಡತ್ತಾಗ, ಮತ್ತೆ ಎಲ್ಲಾರು ಹೋಗ್ಲಿ ಅಂತ ನೀನ ಅಂದಿ ಅಂದ್ರೆ ಮತ್ತೇನೈತಿ? ಬೇಲಿ ಹಾರಕತ್ತಾರ, ನೀ ಎಟ್ಟಂತ ಕಾಯಕತ್ಲೆ ಗಿರ್ಜಿ. ಅಲ್ಲ, ನೀನು ಯಾವಾಗ ನೋಡಿದ್ರು ಮಗನ ಮನೆ ಪ್ರವಾಸ ಹೋಗ್ತಿರ್ತೀಯಲ್ವ? ಮಗನ ಮನೆಗೆ ಸಸಿ ಮನೆಗೆ, ಮಗನ ಮನೆ ಹಂಗೈತಿ, ಮಗನ ಮನೆ ಹಿಂಗೈತಿ ಅಂತ ಅಂದ್ಯವ. ಕರ್ಕೊಂಡೋಗಿ ತೋರಿಸ್ತೇನೆ ಅಂದು, ನನಗೂ ಯಾವುದಕ್ಕೂ ಬರಕ್ಕೆ ಒಂದು ಆಗವಲ್ತು. ನೋಡೋಣ ಯಾವಾಗ ಆಕತಿ ಅವಾಗ ಬರ್ತೇನೆ. ಒಟ್ಟು ಬಂದು ನಿನ್ನ ಮಗನ ಮನೆ ಒಂದು ನೋಡೋ ಭಾಗ್ಯ ಯಾವಾಗೈತೆ ನೋಡ್ತೇನೆ ನಾನು. ಏನು ಅದೊಂದು ಈಡೇರ್ಬೇಕಾಗೈತಿ ಆಸೆ. ಬರ್ತೇನೆ. ಮತ್ತು ಏನು ವಿಶೇಷ? ಮತ್ತೇನು ಇಲ್ಲವ, ಮೊನ್ನೆ ನಾವು ಹೋಟೆಲ್ ನಿಂತಿತ್ತಂತ ತೆಗೆಸ್ಕೊಂಡ್ಲಂತ.
ಬೇಡ ಅಂತ ಗುಳಿಗೆ ತೊಗೊಂಡ್ಲಂತ. 2 ಅದಾವು ಮತ್ತೆ ಯಾಕ ಅಂತ ಗುಳಿಗೆ ತೊಗೊಂಡ್ಲಂತ. ಅದಕ್ಕೆ ನಾ ಅಂದೆ ಆಪ್ರೇಷನ್ ಮಾಡಿಸ್ಕೊಂಡ್ಬಿಡವ, ಸುಳ್ಳ ಯಾಕೆ ಗುಳಿಗೆ ತೊಗೊಂಡು ಕೊಲ್ತೀವನ್ನ, ಮತ್ತು ಈಗಿನ ಜನ್ಮದ ಮುಂದಿನ ಜನ್ಮಕ್ಕೆ ತಿರುಗಿತ್ತು ನೋಡಿ. ಮತ್ತೆ ಹಿಂದಾಗಡೆ ಬೇಡ ಮಕ್ಳಂದರೆ ಮಕ್ಳು ಕೊಟ್ಟಿರಂಗಿಲ್ಲ ದೇವ್ರು, ನೀನು ನಿಂತತಿ ಅದನ್ನ ಯಾಕೆ ಆಪರಿ ತೆಗಿಸ್ತಿ ಅಂದೆ. ಹಂಗೆ ಮಾಡ್ತೇನೆ ರೀ ಅತ್ಯಾರ ಅಂತ ಅಂದ್ಲು. ಏನು ಮಾಡ್ತಾಳೆ ದೇವ್ರಿಗೆ ಗೊತ್ತು. ಹೌದಾ ಬೇ? ಕಸ್ತೂರಿಗೆ ಯಾಕೆ ಮನಸ್ಸಿದ್ದಂಗಿಲ್ಲಪ್ಪ. ಹೊಲಕ್ಕೆ ಬಂದಿದ್ಲಲ್ಲ, ಏನು ಹೇಳಿದ್ಲು ನನಗೆ? ಇದನ್ನ ಹೇಳಿರ್ಬೇಕು ಹೌದಿಲ್ಲ? ಇದನ್ನ ಹೇಳಿದ್ಲ, ನಾನೇನು ಅನ್ನಕ್ಕೆ ಹೋಗಲಿಲ್ಲ. ಅಲ್ಲ ತಪ್ಪೇನೈತ್ಲ ಅದ್ರಾಗ? ಅಣ್ಣನ ಮಗಳು ನನ್ನ ಸೊಸೆ ಆಗಲಿ ಅನ್ನೋ ಒಂದು ಆಸೆ ಆಕಿಗೆ, ಅದ್ರಾಗ ತಪ್ಪೇನೈತಿ ಹೇಳಂಗಾರ ನೋಡೋಣ. ಅದೇ ನನಗೂ ಏನು ಅನ್ನಿಸ್ಲಿಲ್ಲವ, ಆಗ್ಲಿ ಬಿಡ ಅಂತ ಅಂದೆ ನಾನು. ಅದ್ರಾಗೂ ಅಪ್ಪ ಒಪ್ಕೊಂಡೈತಿ ಅಂದಮೇಲೆ ನಾನೇನು ಮಾಡಲಿ? ನಿಮ್ಮಪ್ಪಗೆ ಭಾರಿ ಮನ್ಸೈತಿ. ತಾಯಿಯಾಗಿ ನಂದೊಂದು ಮಾತಂಗಾರ ಯಾರು ಕೇಳಂಗೇ ಇಲ್ಲ. ನಂದು ನನಗೇನು ಬೇಕಾದಾಗೋಲ್ತಕ್ರಿ, ಅಲ್ಲಿ ಕೊಡಕ್ಕೆ ಮನಸ್ಸಿಲ್ಲ. ಅಲ್ಲ ನಾವು ಹೇಳ್ಬೇಕಂದ್ರೆ ಇಷ್ಟು ಚಲೋ ಅದೇವಿ ಹೌದಾ? ಈಗ ನಮ್ಮ ಮನೆಯಿಂದ ನಾವು ಇದಕ್ಕೆ ಕೆಳಗಿರೋಂಥ ಆ ಮನೆಗೆ ಕೊಡ್ಬೇಕನ ನನ್ನ ಮಗಳನ್ನ? ಏನು ಅದು ಮಾತು? ಏನಂತ ತಿಳ್ಕೊಂಡ್ಬಿಟ್ಟಿ? ಅಕ್ಕಿ ನನ್ನ ಮಗಳು ಅನ್ನೋದು ನೆನಪಿರ್ಲಿ ನಿನಗ. ಕೆಳಮನಿ ಅಂತ ಅವ್ರದ್ದು ಬೇಕಾದಷ್ಟಿತ್ತು. ನನ್ನ ಮಗಳನ್ನೇ ನಾನು ಆ ಮನೆಗೆ ಕೊಟ್ಟೇನಿ ಅಂದ್ರೆ ಅವ್ರು ಹೆಂಗಿದ್ರು ವಿಚಾರ ಮಾಡ. ಏನ ನೋಡುವ ಕಸ್ತೂರಿ, ಈ ಮನಿಗೆ ನೀ ಸೊಸೆಯಾಗಿ ಬಂದಾಗಿಂದನೂ ನಾನು ನಿನಗೆ ಯಾವತ್ತೂ ಏನು ಹಿಂಗ ಬೈದಿಲ್ಲ. ಆದ್ರೆ ಇವತ್ತು ಹೇಳ್ತಾ ಅದನ್ನ ಕೇಳು. ನಿನ್ನ ಮನಸ್ಸಿನಾಗ ಈ ಭಾವನೆ ಇದ್ರೆ ತೆಗೆದುಕೋದ್ ಬಿಡ ಮೊದಲದನ್ನ. ಏನ ಆಕಿ ನನ್ನ ಮಗಳದಾಳ, ಬಾಯಿ ಬಿಟ್ಟು ಕೇಳ್ತಾ ಅದಾಳ. ಅವ್ರ ಮನಿ ಸಂಬಂಧ ಉಳಿಲ್ ಅನ್ನೋ ಕಾರಣಕ್ಕೆ ಬಾಯಿ ಬಿಟ್ಟು ಕೇಳ್ತಾ ಅದಾಳಕಿ. ಏನ ಅದೊಂದು ಹುಡುಗಿನ ಲಗ್ನ ಮಾಡಿ ಕೊಡೋದ್ರಿಂದ ಏನೂ ಕಳ್ಕೊಳ್ಳೋದು ಇಲ್ಲ, ನಮ್ಗೇನು ಲಾಸೂ ಆಗಂಗಲ್ಲ. ಏನ ಆತು, ನಾಳೆ ಇರೋದು ನಿಮಗೆ ಯಾರು? 2 ಮಕ್ಳು. ಇವಂಗ್ ಒಟ್ಟು ಕೊಡ್ರಿ, ಆಕಿಗೆ ಒಟ್ಟು ಕೊಡ್ರಿ ಆಸ್ತಿ. ಆಕಿನ ನಿಮ್ಮ ಜಗಕ್ಕೆ ಬರ್ತಾಳಲ್ಲ, ಎಷ್ಟು ಬೇಕಿನ್ನು? ಅಲ್ಲಿದು ಆಕಿಗೆ, ಇಲ್ಲಿದು ಈಕಿಗೆ, ಹೌದಾ ಇಲ್ಲ? ಚಲೋ ತಿಂಗ್ ಬಾಳೆ ಮಾಡ್ತಾಳ. ಇನ್ನು ಹುಡುಗರಂತ್ರು ಹೆಂಗದಾರಂತ ನಿನಗ ಗೊತ್ತೈತಿ. ಬಂಗಾರದಂಗ ಅದಾವ ಹುಡುಗರು. ಅಂತ ಚಲೋ ಮನಿ ಕೊಡ್ಬೇಕಾದ್ರೆ ನೀನು ಕರೀನ. ಮತ್ತೆ ಹುಡುಗರ್ದಂತ್ರು ಎಳ್ಳು ಕಾಳಲ್ಲಿ ತೆಗಿಯಂಗಿಲ್ಲ ಬಿಡು, ಹಂಗದಾವು ಮಕ್ಳು. ಮತ್ತೆ ನೋಡು, ಸುಮ್ಮನೆ ಅಕ್ಕಿ ಮ್ಯಾಗಿನ ಸಿಟ್ಟಿಗೆ ಬೇಡ ಅಂತ ಹೇಳಕ್ ಹೋಗ್ಬೇಡ. ಏನ ಹುಡುಗರು ಚಲೋ ಅದಾವು, ಆಕಿನೂ ಚಲೋ ಅದಾಳ, ಎಲ್ಲಾ ಚಲೋ ಐತಿ. ಸುಮ್ಮನೆ ಮದ್ವಿ ಮಾಡೋದು ನೋಡ್ಕೊ. ಒಬ್ಬವ ಅದೇನ ಕಲಿತಾ ಅದಾನ, ಇನ್ನೊಬ್ಬವನು ಅದೇನ ಕೆಲಸ ಮಾಡ್ತಾ ಅದಾನ. ಇಬ್ರದಾಗ ಯಾರಿಗೆ ನಿನ್ನ ಮಗಳು ಕೊಟ್ಟರು ಆಕಿ ಚಲೋನೇ ಇರ್ತಾಳ, ಇರಂಗಿಲ್ಲ ಅಂತ ತಿಳ್ಕೊಬೇಡ. ಏ ಬಸಪ್ಪ, ಹೆಂಗ ನಿನಗ ನಿನ್ನ ಮಗಳನ್ನ ಅಲ್ಲಿ ನಿಮ್ಮ ತಂಗಿ ಮನೆಗೆ ಕೊಟ್ಟು ಲಗ್ನ ಮಾಡಕ್ ಮನ್ಸೈತೋ ಏನಿಲ್ಲೋ? ಆಯ್ತಪ್ಪ, ಮನಸ್ಸೈತಿ ಅಂದ್ರೇನ? ಮತ್ತೆ ಆಕಿ ಕೇಳಾಳ ಬಾಯಿ ಬಿಟ್ಟು ಕೊಡೋದಿಲ್ಲ ನಿನ್ನ ಮನೆಗೆ ಅಂತ ಹೆಂಗೆ ಅನ್ನಕತ್ತಿ? ಬೇಸರ ಮಾಡ್ಕೋತಾಳ ಏನ? ಅದಕ್ಕೆ ಆಯ್ತಪ್ಪ ಅಂತಂದು ಸುಮ್ಮನಾಗೇನು ನಾನು. ಎಷ್ಟಾದ್ರೂ ಮನಿ ಮಗಳು, ಅತಿಯಾಗಿ ಮನ್ಸಿಗೆ ಏನು ಮಾಡೋದು ಒಳ್ಳೇದಲ್ಲ. ಏನು ಕೊಡಲ್ಲ ಅಂತ ಯಾಕೆ ಅನ್ಬೇಕು? ಏನು ಆಗದೈತಿ ನಾವು ಕೊಟ್ರ? ಅದೇ ನಾನು ತಲೆಯಾಗೂ ಇರೋದು. ಕೊಟ್ಟು ಮದ್ವಿ ಮಾಡೋಣ, ಬೇಡ ಅಂತ ಹೇಳಕ್ ಹೋಗ್ಬೇಡ್ರಿ. ಏನ ನೋಡುವ ಕಸ್ತೂರಿ, ಮಗಳು ಕೊಟ್ರೆ ಹೆಂಗ ಏನ ಮುಂದೆ ಬಾಳೆ ಅನ್ನೋದು ಚಿಂತೆ ಮಾಡಬೇಡ. ಮಗಳು ಆರಾಮಾಗಿರ್ತಾಳ, ಮಗಳಿಗೆ ಏನೂ ತೊಂದರೆ ಆಗುದಿಲ್ಲ. ಏನ ಯಾವುದಕ್ಕೂ ಹೆದರ್ಕೋಬೇಡ, ಆರಾಮಾಗಿರ್ತಾಳ ಮಗಳು. ಕೊಟ್ಟು ಮದ್ವಿ ಮಾಡ. ನಿನ್ ಹೆಂಡತಿಗೆ ಒಂಚೂರು ಬುದ್ಧಿ ಹೇಳ. ಏನ ಹೊರಗೆಲ್ಲರ ಕೊಟ್ಟು ಹೆಂಗ ಏನ ತವ್ರ ಮನಿ ಇದು ಗಂಡನ ಮನ್ಯಾಗ ಅನ್ನೋದು ವಿಚಾರ ಮಾಡೋ ಬದ್ಲಿ, ಮನ್ಯಾಗ ಗೊತ್ತಿದ್ದವರು ನಮ್ಮ ಮನಿ ಮಗಳು ಚಲೋನೇ ನೋಡ್ಕೊಂತಾಳ ನಿನ್ ಮಗಳನ್ನ. ಏನ ಕೊಟ್ಟಿಲ್ಲೇ ಮದ್ವಿ ಮಾಡೋದನ್ನ ವಿಚಾರ ಮಾಡ್ರಿ ಗಂಡ ಹೆಂಡತಿ. ಆಕಿ ಆಸೆ ಪಟ್ಟಿದ್ದನ್ನ ನಾವೇನಷ್ಟು ನೆರವೇರಿಸಿಲ್ಲ ಯಾವುದನ್ನು. ಪಾಪ ಏನೋ ಇಷ್ಟಪಟ್ಟು ಕೇಳ್ತಾ ಅದಾಳ, ಇದು ಒಂದನ್ನು ನೆರವೇರಿಸ್ಲಿಲ್ಲ ಅಂದ್ರೆ ಹೆಂಗೆ ಹೇಳ? ಅದಕ್ಕೆ ನನಗೆ ಯಾಕ ಆಕಿ ಮನ್ಸಿಗೆ ನೋವು ಮಾಡಕ್ ಮನಸ್ಸಿಲ್ಲ. ಕೊಟ್ಟು ಮದ್ವಿ ಮಾಡ, ಏನಾಗುದಿಲ್ಲ. ಆಯ್ತಪ್ಪ, ಹಂಗಾಗಲಿ. ಆದ್ರೆ ಈಕಿಗೆ ಏನಂದ್ರೆ ಆಕೆ ಸ್ವಲ್ಪ ಆಸೆಬುರಿಕೆ ಜಾಸ್ತಿ ಅಲ್ಲಪ್ಪ, ಹಂಗಾಗಿ ಹೆದ್ರಾಕತ್ತಿರ್ಬೇಕು ಈಕಿ. ಆಸೆ ಯಾರಲ್ಲಿಲ್ಲಪ್ಪ, ಎಲ್ಲರ ಹತ್ರನೂ ಆಸೆನೇ ಇರೋದು. ಅದಕ್ಕೆ ಆಸೆ ಬುರ್ಕಿ ಹಂಗ ಹಿಂಗಂತ ನಾವ್ ಯಾಕೆ ಅನ್ಕೋಬೇಕು? ಏನು ಆಗಲ್ಲ, ಕೊಟ್ಟು ಮದ್ವಿ ಮಾಡ್ರಿ. ಸರಿ ಆಯ್ತಪ್ಪ. ನೀನೇನಂತಿಲ್ಲ ಇದಕ್ಕ? ನನ್ನ ಮಗಳು ಮಾಡಿದ್ದ ಆಟಕ್ಕೆ ತವ್ರ ಮನೆ ಸಂಬಂಧ ಉಳಿಬೇಕಂದ್ರ, ಅಕ್ಕಿಗೆ ತವ್ರ ಮನೆ ಬಾಗ್ಲ ಯಾವಾಗಲೂ ಬರಾಕ ಹೋಗಾಕ ಆಗ್ಬೇಕಂದ್ರ ಈ ಸಂಬಂಧ ಆಗಲೇಬೇಕು. ನನಗಂತೂ ಸಂಪೂರ್ಣ ಒಪ್ಪಿಗೆ ಐತಿ. ಹುಡುಗರು ಚಲೋ ಅದಾವು, ಓದ್ಯಾವು, ತಿಳುವಳಿಕಸ್ತದಾವು, ಶಾಣೆ ಅದಾವು. ಏನು ಅವಕ್ಕೆ ಮದುವೆ ಮಾಡಿಕೊಟ್ರೆ ನನ್ನ ಮಗಳು ಚಲೋ ಇರ್ತಾಳೆ, ನನ್ನ ಮೊಮ್ಮಗಳು. ಏನಾತ್ಲೆ, ಹೋಗಿದ್ದೆಲ್ಲ? ನಾನು ಕೈ ಇಟ್ಟೆ ಅಂದ್ರೆ ಅದು ಆಗೇ ಬಿಡ್ತದೆ ಕೆಲಸ. ತಗೋರಿ, ಅಪ್ಪ ರೊಕ್ಕ ಕೊಟ್ಟಾನ, ಈ ರೊಕ್ಕ ತೊಗೊಂಡು ಹುಡುಗರಿಗೆ ಸಾಲಿಗೆ ಅದು ಅದಕ್ಕೆ ಬೇಕಂದೆಲ್ಲ ಅದೋಡು ತಗೋ. ಆಮೇಲೆ ಮನಿದು ಒಂಚೂರು ಹಂಚು ಹಾಕಿಸ್ರಿ. ಏನು ಅಕ್ಕತಿ ಆರಾಮ್ ಬೇಕಾದಂಕತಿ. ಆಮೇಲೆ ಅಡುಗೆ ಮನಿದು ಅದು ಒಂಚೂರು ಇದು ಏನದ ನೀರಿನ ಹಂಡೆದು ಕಟ್ಟಿ ಅದು ಒಟ್ಟು ಬೀಳುವಂಗೈತಿ. ಕಾಲಿಗೆ ಮೇಲೆ ಬಿದ್ದು ಕಾಲಿಗೆ ಮುರ್ಕೊಂಡ್ರೆ ಅದನ್ನೇ ಅವ್ನು ನೋಡ್ಬೇಕು ಮತ್ತೆ ತಿಂದಾಗಡೆ. ಅದಕ್ಕೆ ಅದೊಂಚೂರು ಇದು ಏನದ ರಿಪೇರಿ ಮಾಡಿಸ್ತದನ್ನ. ಏನು ಅದು ಒಂದು ಆಗೇ ಬಿಡಲಿ. ರೊಕ್ಕ ಇಸ್ಕೊಂಬಂದೇನ? ಒಟ್ಟು ನಾನು ಮರ್ಯಾದೆ ತೆಗೆದೇ ಬಂದೆ ಅಂತ ತಿಳ್ಕೊ. ಅದು ಯಾಕ್ರಿ ಮರ್ಯಾದೆ ಹೋಗತಿ? ನಿಮ್ದೊಂದು ಕತಿ ಅತ್ತಾಗ ರೊಕ್ಕ
ರೊಕ್ಕ ಇಸ್ಕೊಂಬಂದೇನ ಮರ್ಯಾದೆ ಹೋತು ಅಂತ ಹೇಳತ್ತಾಗ ಅದು ಯಾಕೆ ಮರ್ಯಾದೆ ಹೋಗತ್ತಂತ ನಾನೇನು ಬಿದ್ಯಾಗ ಭಿಕ್ಷೆ ಬಿಡಕ್ಕೆ ಹೋಗಿದ್ದೇನೆ ನಮ್ಮಪ್ಪನ ಕೇಳಿದೆ. ಮದುವೆ ಆಗಿಂದ ಹೋಗಿ ಕೇಳ್ತಿಯಲ್ಲೇ ನಾನು ಮರ್ಯಾದೆ ತೆಗಿಯಾಕ ನೀವು ಎಟ್ಟ ಅಂತೆ ಅಪ್ಪ ಆದ್ರೆ ನಿಂದೊಂದು ರೌಡೆ ತಗ ಕರೆನ ಭಾರಿ ತಿಳಿ ಕೆಟ್ಟತ್ ನೋಡಿ ನಂದಳ ತಗ ಆ ರೊಕ್ಕ ತೊಗೊಂಡು ನೀನು ಅದು ಏನು ಮಾಡ್ತೀಯ ಮಾಡಿಸ್ಕೋ ಏನು ನನಗೆ ಮಾತ್ರ ಏನು ಹೇಳಾಕ ಬರಬೇಡ ಈಗ ಹೇಳಾಕತ್ತೀನಿ ಅದು ಏನು ರಿಪೇರಿ ಮಾಡಿಸ್ಕೊಂತೀಯೋ ಏನು ಮಾಡ್ತೀಯ ಅದು ನಿನಗೆ ಬಿಟ್ಟಿದ್ದು. ಅಯ್ಯೋ ದೇವ್ರೆ ಆಯ್ತು ಬಿಡ್ರಿ ನಾನೇ ಮಾಡಿಸ್ಕೊಂತೀನಿ ಗೊತ್ತಾಯ್ತು ಏನು ಮಾಡಿಸ್ಕೋಬೇಕಂತೇಳಿ. ಅಷ್ಟ ಅಲ್ಲ ಏನ ನಮ್ಮ ಅಣ್ಣನ ಮಗಳನ್ನ ನನ್ನ ಮಕ್ಕಳಿಗೆ ತೊಗೊಳೋದು ಮಾತಾಡೇನು ಗೊತ್ತನ. ಈಗ ಸೂಟಿ ಇನ್ನೊಂದು 2 ದಿನ ಬಿಟ್ಟು ಏನೋ ಸಾಲ ಸೂಟಿ ಕೊಡ್ತದಂತ ಕರ್ಕೊಂಡು ಬಾ ಇಲ್ಲೇ 4 ದಿನ ಅಂತ ಹೇಳಿ. ಏನ ನಿಮ್ಮ ಅಣ್ಣನ ಮಗಳನ್ನ ನನ್ನ ಮಗ ತಗೊಳ್ಳೋದ ಅವ್ರು ಒಪ್ಕೊಂಡ್ರ? ಅಲ್ಲವಾ ಅವರು ನಮಗಿಂತ ಒಂದು ಕೈ ಮ್ಯಾಗ ಅದಾರ ಅಂಥದ್ದು ಕೊಡಕ್ಕೆ ಒಪ್ಕೊಂಡ್ರ ಅವರು. ಏನಪ್ಪ ಹ್ಞೂ ಬೇ ಒಪ್ಕೊಂಡ್ರು ಕೊಡಾಕ ಒಪ್ಕೊಂಡಿದ್ದ ಗೊತ್ತನ. ಯಾಕಂದ್ರೆ ಅಲ್ಲ ಏನು ನಾವೇನೇನು ಕೆಳಮಟ್ಟದಾಗದೇವಂದೆ ಅತ್ತಿಯರ ನೀವು ಯಾಕೆ ತಿಳಿ ಕೆಡಿಸ್ಕೊಂತೀರಿ? ನಮ್ಮ ಅಣ್ಣನ ಮಗಳನ್ನ ನನ್ನ ಮಗ್ಗ ತಗೋತೇನೆ ದೊಡ್ಡವಂಗಾದ್ರೂ ಸರಿ ಸಣ್ಣವಂಗಾದ್ರೂ ಸರಿ ಇಬ್ರು ಒಂದ ವಯಸ್ಸಿನಾರ ಅದಾರ. ಆ ಮರ ಮಾಡ್ಕೊಲಿ ಈ ಮರ ಮಾಡ್ಕೊಲಿ. ಮೊದಲು ನಿನ್ನ ಮಕ್ಕಳನ್ನ ಕೇಳಿ ಏನ ಕೇಳಕ್ಕೇನೈತಿ ನನ್ನ ಮಕ್ಳಿಗೆ ಮನ್ಸು ಇರತ್ತೈತೆ ಮಾಡ್ಕೊಂತಾರ ಅವ್ರ್ಯಾಕೆ ಒಲ್ಲೆ ಅಂತಾರ ಮಾಡ್ಕೊಂತಾರ. ಇದು ಯಾಕೆ ಸರಿ ಹೊಂದ್ವಲ್ತು ನನಗೆ. ತೆಗಿ ತಗ ಈ ಹುಚ್ಚರ್ ಸಂತಿ ಅದ್ಯಾಕಂತ ಕೇಳತ್ತೀನಿ ನಾನು. ಮಾಡ್ಕೊಂತಾರ ಯಾಕೆ ಮಾಡ್ಕೊಳ್ಳಲ್ಲ ಅಂತ ನೀವ್ ಯಾಕೆ ಅನ್ಕೊಂಡ್ರಿ? ಹೊರಗೆ ಎಲ್ಲರ ಕನ್ನೆ ಹುಡ್ಕಕ್ಕೆ ಹೋಗೋದು ಅಷ್ಟೇ ಕಷ್ಟ ಐತಿ. ಈಗ ಅದೆಲ್ಲ ಬೇಡ ರಾಡಿ ಸುಮ್ಮನೆ ನಾ ಎಲ್ಲ ಕೇಳಿ ಬಂದಾತು. ನಮ್ಮ ಅಪ್ಪಗೆ ಮನ್ಸೈತಿ ನಮ್ಮ ಅಣ್ಣನ ಮಾತಾಡ್ಕೊಂಡು ಹೇಳ ಅಂತ ಹೇಳೇನ ಅಪ್ಪಗೆ. ನಮ್ಮ ಅಣ್ಣ ಏನಂತಾನಂತ ನಂಗೆ ಇನ್ನೂ ಗೊತ್ತಿಲ್ಲ. ಮತ್ತು ನಮ್ಮ ಅವ್ಗೆ ಮನಸ್ಸೈತಿ ಹುಡುಗಿಗೂ ಮನಸ್ಸಿದ್ದಂಗೆ ಐತಿ. ಮಾವ ಬಂದಿಲ್ಲನೇ ಅಂತ ಕೇಳಿದ್ಲ ಗೊತ್ತನ. ಆಟ ಆಡು ವಯಸ್ಸು ಸಣ್ಣ ಹುಡುಗಿಯಲ್ಲ ಅದಕ್ಕೆ ಏನಾರ ಕೇಳಿರ್ಬೇಕು. ನಿಮ್ಮ ಅತ್ತಿಗೆ ಮಗ ಮನ್ಸೈತಿ ಆಕಿ ಮನಸ್ಸು ತೊಗೊಂಡು ನಾನೇನು ಬೆಂಕಿ ಹಚ್ಚಲಿ? ಆಕಿ ಮನಸ್ಸು ತೊಗೊಂಡ್ರೆ ನನಗೇನಾಗಬೇಕಾಗೈತಿ? ನನಗೆ ನಮ್ಮ ಅಣ್ಣನ ಮಗಳನ್ನ ನಾನು ಸೊಸಿ ಮಾಡ್ಕೋಬೇಕು. ನನ್ನ ಕಳ್ಳು ಬಳ್ಳಿ ಉಳಿಬೇಕು. ನನ್ನ ತವ್ರ ಮನೆಯೊಳಗೆ ನನ್ನ ತವ್ರ ಮನೆಗೆ ನಾ ಹೋಗಾಕ ಬರಾಕ ಸಲೀಸಾಗಬೇಕಂದ್ರೆ ಅಲ್ಲಿಂದ ಒಂದು ಸಂಬಂಧ ಬರ್ಬೇಕು ಈ ಕಡೆ. ಗೊತ್ತನ ನಮ್ಮ ಅವ್ವ ನಮ್ಮಪ್ಪ ಇರೋ ಮಠ ಆತ ಆಮ್ಯಾಗ ಅದಕ್ಕೆ. ಅದು ಅಲ್ಲದೆ ನಮ್ಮ ಅಣ್ಣನ ಮಗಳ ಸಂಪನ್ನ ಅದಾಳ ಶಾಣೆ ಅದಾಳ ನೋಡಕ್ಕೆ ಚಂದ ಅದಾಳ. ಆಕಿನ ನನ್ನ ಮನೆ ಸೊಸಿ ಮಾಡ್ಕೊಂಡ್ರೆ ನನಗೂ ಒಂದು ಖುಷಿಯಪ್ಪ. ನನ್ನ ತವ್ರ ಮನೆದು ಒಂದು ಸಂಬಂಧ ಉಳ್ದಂಗೆ ಆಕತಿ ನೋಡ್ರಿ. ಅದಕ್ಕೆ ಅದ್ರ ಸಂಬಂಧ ಆಕಿನ ನನ್ನ ಮನೆ ಸೊಸಿ ಮಾಡ್ಕೋಬೇಕಂತ ಆಸೆ ನನಗೆ. ನೀವೇನಾರ ಹೇಳ್ರಿ ಆಕಿನ ನನ್ನ ಸೊಸಿ. ನಾಳೆ ಬಿಡೋದು ಬಿಟ್ಟು ಒಂಚೂರು ನನ್ನ ಅಲ್ಲಿ ಪ್ಯಾಟಿಗೆ ಕರ್ಕೊಂಡೋರಿ. ಅವ್ನು ಟೇಸ್ನರ್ ಅಂಗಡಿಯಾಗ ಅವ್ನು ಕಮ್ಮಂದು ಒಂದು ಮುತ್ತಿನ ಸರ ಆಮ್ಯಾಗ ಬಳಿ ಒಂದು ಡಜನ್ ಒಂದು ಲಂಗ ಜಂಪರ್ ತಲೆ ಕಟ್ಟಾಕೊಂಡೆ ಒಂದು ಜೋಡಿ ರಿಬ್ಬನ್ ಆಮ್ಯಾಗ ಸುನರ್ ಪೌಡರ್ ಎಲ್ಲ ತೊಗೊಂಬರ್ಬೇಕಂತ ಅದೇನಿ. ಅದಕ್ಕೆ ಅವ್ನು ತೊಗೊಂಬಂದು ಇದು ಏನದ ಜಾತ್ರೆಗೆ ತಂದೇನೆ ಅಂತೀನಿ. ಆಮೇಲೆ ಇನ್ನೊಂದು ಆಕಿಗೆ ಬಾ ಇವನ್ನೆಲ್ಲ ತಂದೇನೆ ಅಂತ ಹೇಳೀನಿ. ಅದ್ರ ಸಂಬಂಧ ಏನ ಆ ಹುಡುಗಿ ಇವನ್ನೆಲ್ಲ ತಂದೇನೆ ಬಾ ಅಂತ ಹೇಳಿಯ ಎಲ್ಲಿ ಈಗ ಕರೆದ ಮೇಲೆ ತರಕ್ಕೆ ನೀನು? ಅಯ್ಯೋ ನಿಮ್ದೊಂದು ಕಾಟಪ್ಪ ಆತಾಗ ಸುಮ್ಮನಿರಿ. ನಾ ತಂದೇನೆ ಕೊಡ್ತೇನೆ ಇನ್ನೊಂದು ಓಟಕ್ಕೆ ಬಂದ ಖುಷಿಯಾಗಿ ಹೋಗೋಂಗೆ ನಾ ಮಾಡ್ತೇನೆ ಅಷ್ಟೇ. ಸುಮ್ಮನಿರಿ. ಅವ್ರ ಹುಡುಗಿ ಅವಾಗ ಇಷ್ಟ ಇಲ್ಲ ಈಗ ಮನೆಗೆ ಹಾಕಿ ಕೊಡ್ತಾಳೆ. ಈಗ ಇದು ಎಲ್ಲಿಗೆ ಹೋಗ್ಬಿಡ್ತತೆ ಏನೋ ದೇವ್ರಿಗೆ ಗೊತ್ತು ಒಟ್ಟು.